ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಕಿಚ್ಚನ ಪಂಚಾಯಿತಿಗೆ ಈಗ ಆಲ್ರೆಡಿ ಕಾವಿರ್ತಾ ಇದೆ. ಏಕೆಂತಂದರೆ ಕಳೆದ ವಾರ ನಡೆದಂಥ ಟಾಸ್ಕ್ನಲ್ಲಿ ಹಲವಾರು ರೀತಿಯ ಘಟನೆಗಳು ನಡೆದವು. ಟಾಸ್ಕ್ ಅಂತ ಕೊಟ್ಟಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದ್ರಲ್ಲಿ ಬಿಗ್ ಬಾಸ್ನ ಒಂದು ಕಂಟೆಸ್ಟೆಂಟ್ಗಳು ಎಡವಿದ್ರು ಅಂತಲೇ ಹೇಳ್ಬೋದು. ಹೀಗಾಗಿ ಈ ಬಾರಿಯ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಸಖತ್ತಾದಂಥ ಕ್ಲಾಸ್ಗಳನ್ನು ಕಿಚ್ಚ ಸುದೀಪ್ ಅವರು ತಗೊಂಡಿದ್ದಾರೆ. ಹಾಗಾದರೆ ಯಾರಿಗೆ ಈ ವಾರದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತಗೊಂಡಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸ್ನೇಹಿತರೆ, ಈ ವಾರದ ಒಂದು ಪ್ರಾರಂಭದಲ್ಲಿ BB ರೆಸಾರ್ಟ್ ಅಂತ ಒಂದು ಟಾಸ್ಕನ್ನು ಬಿಗ್ ಬಾಸ್ ಟೀಮ್ ಕೊಡುತ್ತೆ. ಆ ಒಂದು ಟಾಸ್ಕ್ನಲ್ಲಿ ಹಲವಾರು ರೀತಿಯ ಒಂದು ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಸ್ಪಾ ಆಗಿರ್ಬೋದು, ಸೊ ರೆಸಾರ್ಟ್ನಲ್ಲಿ ಆಗ್ತಕ್ಕಂಥ ಒಂದು ಸಿನಾರಿಯೋವನ್ನು ಕ್ರಿಯೇಟ್ ಮಾಡಿ ಒಂದು ಚಂದವಾದಂಥ ಟಾಸ್ಕನ್ನು ಮಾಡಿ ಬಿಗ್ ಬಾಸ್ ಟೀಮ್ ಕೊಟ್ಟಿರುತ್ತೆ. ಆದರೆ ಕಂಟೆಸ್ಟೆಂಟ್ಗಳು ಈ ಒಂದು ಪರ್ಸ್ನಲ್ ಅಟ್ಯಾಕ್ಸನ್ನು ಮಾಡೋದ್ರ ಮುಖಾಂತರ ಆ ಒಂದು ಟಾಸ್ಕ್ನ ಒಂದು ಉದ್ದೇಶ ಅಥವಾ ಟಾಸ್ಕ್ನ ಒಂದು ಕ್ಯಾರೆಕ್ಟರ್ಸ್ನ ಮರೆತು ಪರ್ಸ್ನಲ್ ಆಗಿ ಆಟ ಆಡೋದಕ್ಕೆ ಹೋಗ್ತಾರೆ. ಹೀಗಾಗಿ ಎರಡೂ ಟೀಮ್ಗಳ ಪೈಕಿ ಭವ್ಯ ಅವರ ತಂಡಕ್ಕೆ ಈಗ ಕಿಚ್ಚ ಸುದೀಪ್ ಅವರು ಸಖತ್ತಾದಂಥ ಕ್ಲಾಸನ್ನು ತಗೊಂಡಿದ್ದಾರೆ. ಯಾಕೆಂದರೆ ಕೊಟ್ಟಂಥ ಟಾಸ್ಕ್ಗಳಲ್ಲಿ ಸರಿಯಾಗಿ ತಿಳ್ಕೊಳ್ತೇನೆ ಭವ್ಯ ಅವರ ತಂಡ ಈಗ ತುಂಬಾ ಪರ್ಸ್ನಲ್ ಆದಂಥ ಆಟವನ್ನು ಆಡಿದರು. ಅದರಲ್ಲೂ ಕೂಡ ಪ್ರಮುಖವಾಗಿ ರಜತ್ ಅವರಿಗೆ ಸಖತ್ತಾದಂಥ ಕ್ಲಾಸನ್ನು ಕಿಚ್ಚ ಸುದೀಪ್ ಅವರು ತೊಗೊಂಡಿದ್ದಾರೆ. ಏಕೆಂದರೆ ರಜತ್ ಅವರಿಗೆ ಆ ಒಂದು ಟಾಸ್ಕ್ ಅರ್ಥ ಆಗಿತ್ತು ಅಥವಾ ಅರ್ಥ ಆಗಿಲ್ಲ ಅನ್ನೋವಂಥ ಪ್ರಶ್ನೆಯನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟು ಕೇಳಿದ್ದಾರೆ. ಯಾಕೆಂತಂದರೆ ಯಾವುದೇ ಒಂದು ಕೆಲಸವನ್ನು ಹೇಳಿದರೂ ಕೂಡ ನನಗೆ ಆಗೋದಿಲ್ಲ, ನಾನು ಮಾಡೋದಿಲ್ಲ, ಯಾವುದೇ ರೀತಿಯ ಒಂದು ಡಿಶಸ್ ಇಲ್ಲ, ಊಟ ಇಲ್ಲ, ಅದು ಇಲ್ಲ ಅನ್ನೋವಂಥ ಮಾತುಗಳನ್ನು ರಜತ್ ಅವರು ಹೇಳಿದ್ದಾರೆ. ಹೀಗಾಗಿ ಅವರ ಒಂದು ಪಾರ್ಟ್ ಅಂದರೆ ಅವರು ಕಸ್ಟಮರ್ ಆಗಿ ಬಂದಾಗ ಅವರು ತುಂಬಾ ಒಂದು ಕಷ್ಟವನ್ನು ಎದುರಾಳಿ ಟೀಮ್ಗೆ ಕೊಡ್ತಾರೆ. ಸೊ ಅದನ್ನು ಪ್ರಶ್ನೆ ಮಾಡಿದಾಗ ರಜತ್ ಅವರು ಕಕ್ಕಬಿಕ್ಕಿಯಾಗಿದ್ದಾರೆ. ಹೀಗಾಗಿ ರಜತ್ ಅವರಿಗೆ ಈ ವಾರದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಸಖತ್ತಾದಂಥ ಕ್ಲಾಸನ್ನು ಕೂಡ ತಗೊಳ್ಳಲಾಗಿದೆ. ಇನ್ನು ಹನುಮಂತ್ ಅವರಿಗೆ ಕಳಪೆ ಕೊಟ್ಟಿದ್ದಕ್ಕೆ ಅಂದರೆ ನೀನು ಕ್ಲೀನ್ಲಿನೆಸ್ ಇಲ್ಲ, ಸ್ವಚ್ಛತೆಯನ್ನು ಮೇಂಟೈನ್ ಮಾಡಲಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಹನುಮಂತ್ ಅವರನ್ನು ಕಳಪೆಗೆ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಈಗ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಹೀಗಾಗಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಕಿಚ್ಚ ಸುದೀಪ್ ಅವರ ಮುಂದೆ ಮೌನವಾಗಿ ಕೂತಿದ್ದಾರೆ. ಇನ್ನು ಭವ್ಯ ಅವರ ವಿಚಾರದಲ್ಲಿ ಭವ್ಯ ಅವರು ಮೋಸವಾಡಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ಗೆದ್ದರು. ಹಾಗಾಗಿ ಈ ವಾರದ ಒಂದು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ರು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿ ಕೇಳಿದ್ದಾರೆ. ಒಟ್ಟಿನಲ್ಲಿ ಈ ವಾರದ ಒಂದು ಸುಂದರವಾದಂಥ ಟಾಸ್ಕ್ ತುಂಬಾ ಹಾಳಾಯಿತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕೊಟ್ಟಿದ್ದಂಥ ಕ್ಯಾರೆಕ್ಟರ್ಸನ್ನು ಬಿಟ್ಟು ಹೊರಗಡೆ ಬಂದು ಆ ಒಂದು ಕದ್ದು ತಿನ್ನೋದಾಗಿರ್ಬೋದು, ಯಾವುದೇ ಒಂದು ಊಟವನ್ನು ಹೇಳಿದಾಗ ಅದನ್ನು ಮಾಡದೇ ಇರೋದಾಗಿರ್ಬೋದು, ಟಾಸ್ಕ್ಗಳನ್ನು ಕರೆಕ್ಟಾಗಿ ಮಾಡದೇ ಇರೋದಾಗಿರ್ಬೋದು. ಸೊ ಹೀಗಾಗಿ ಒಟ್ಟಿನಲ್ಲಿ ಕಂಪ್ಲೀಟಾಗಿ ಈ ವಾರದ ಒಂದು ಟಾಸ್ಕ್ಗಳು ವಾಶೌಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ನ ಕಂಟೆಂಟ್ಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.